ಎಸ್ನ ಬಿಗ್ ಫೈನ ನಾಲ್ಕನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಬೆದರ್ನಲ್ಲಿ ನಾಪತ್ತೆಯಾಗಿದ್ದಂಥ ಬಾಲಕಿ ಶವವಾಗಿ ಪತ್ತೆಯಾಗಿದ್ಲು. ಆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಬೆದರ್ನಲ್ಲಿ ನಾಪತ್ತೆಯಾಗಿದ್ದ ಬಾಲಕಿ ಶವವಾಗಿ ಪತ್ತೆಯಾದಂಥ ಕೇಸ್ಗೆ ಟ್ವಿಸ್ಟ್ ಸಿಕ್ಕಂತಾಗಿದ್ದು, ಯುವಕನ ಕಿರುಕುಳದಿಂದ ಬಾಲಕಿ ಸಾವನ್ನಪ್ಪಿದ್ದಾಳೆ ಎಂದು ಆರೋಪ ಮಾಡಲಾಗಿತ್ತು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಗ್ರಾಮದ 15 ವರ್ಷದ ಬಾಲಕಿಯ ಶವ ಪತ್ತೆಯಾಗಿತ್ತು. ಬಾಲಕಿಗೆ ದಿನನಿತ್ಯ ಆ ಯುವಕ ಶಾಲೆಗೆ ತೆರಳುವಾಗ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಆರೋಪಿ ಕೃಷ್ಣ ಎಂಬಾತ. ಯುವಕ ಕೃಷ್ಣ ಎಂಬಾತನಿಂದ ಈ ಮೊದಲು ಕುಟುಂಬಸ್ಥರಿಂದ ವಾರ್ನಿಂಗ್ ಕೂಡ ನೀಡಲಾಗಿತ್ತು. ಮೊನ್ನೆ ಗ್ರಾಮದಲ್ಲಿ ನಡೆಯುತ್ತಿದ್ದಂಥ ಜಾತ್ರೆಯಲ್ಲೂ ಕೂಡ ಆ ಯುವಕ ಆ ಯುವತಿಯನ್ನ ಚುಡಾಯಿಸಿದ್ದ. ಈಗ ಬಾಲಕಿ ನಾಪತ್ತೆಯಾದ ಕೇಸ್ಗೆ, ಶವವಾಗಿ ಪತ್ತೆಯಾದಂಥ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಬಾಲಕಿ ಸಾವಿಗೆ ಯುವಕನೇ ಕಾರಣ ಎಂದು ಕುಟುಂಬಸ್ಥರು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಮೆಹಕರ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಬಾಲಕಿಗೆ ದಿನನಿತ್ಯ ಶಾಲೆಗೆ ತೆರಳುವಾಗ ಆರೋಪಿ ಕೃಷ್ಣ ಎಂಬಾತ ಕಿರುಕುಳವನ್ನು ನೀಡ್ತಾ ಇದ್ದ. ಬೀದರ್ನಲ್ಲಿ ನಾಪತ್ತೆಯಾಗಿದ್ದ ಬಾಲಕಿ ಈಗ ಶವವಾಗಿ ಪತ್ತೆಯಾಗಿರುವಂಥದ್ದು ಆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಂತಾಗಿದೆ. ಮೊನ್ನೆ ಗ್ರಾಮದ ಜಾತ್ರೆಯಲ್ಲೂ ಕೂಡ ಆ ಯುವಕ ಚುಡಾಯಿಸಿದ್ದಂತೆ. ಹೀಗಾಗಿ ಆಕೆಯ ಕುಟುಂಬಸ್ಥರು ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ ಆರೋಪಿ ಕೃಷ್ಣನಿಗೆ. ಆದರೂ ಸಹಿತ ಈಗ ಈ ಕೇಸ್ಗೆ ಟ್ವಿಸ್ಟ್ ಸಿಕ್ಕಂತಾಗಿದೆ. ಬೆಳಗ್ಗೆ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿತ್ತು ಆ ಬಾಲಕಿಯ ಶವ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಬೀದರ್ ರಿಪೋರ್ಟರ್ ಶಿವಯ್ಯ, ಏನಿದು ಪ್ರಕರಣ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಕಾರ್ತಿಕ್, ಇದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೆಹಕರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ದುರಂತ ಘಟನೆ ಇದು. ಅಂತಂದ್ರೆ ಮೊನ್ನೆ 18ನೇ ತಾರೀಕಿನಂದು ಈ ಒಂದು ಪೋಕ್ಸೋ ಪ್ರಕರಣ ಆಗಿದ್ದ ಕಾರಣ ಒಂದು ಗ್ರಾಮ ಬಹಿರಂಗ ಪಡಿಸ್ತಾ ಇಲ್ಲ. ಇದು ಬಾಲ್ಕಿ ತಾಲೂಕಿನ ಒಂದು ಗ್ರಾಮವೊಂದರಲ್ಲಿ 13 ವರ್ಷದ ಬಾಲಕಿ ಮನೆಯಿಂದ ಹೊರಗೆ ಹೋದಂತಹ ತಕ್ಷಣದಲ್ಲಿ ನಾಪತ್ತೆಯಾಗಿರ್ತಾಳೆ. ಅದಾದ ಬಳಿಕ ಮಾರನೇ ದಿನ 19ನೇ ತಾರೀಕಿನಂದು ಆಕೆಯ ಶವ ಪತ್ತೆ ಆಗುತ್ತೆ. ಅದು ಕೂಡ ಒಂದು ಬಾವಿಯಲ್ಲಿ ಶವ ಪತ್ತೆ ಆಗುತ್ತೆ. ಹೀಗಾಗಿ ಆ ಒಂದು ಮೃತ ಬಾಲಕಿಯ ಸಾವಿನ ಸುತ್ತ ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ಜೊತೆಗೆ ಆ ಒಂದು ಪೋಷಕರು, ಮೃತ ಬಾಲಕಿಯ ಪೋಷಕರು ಸಾಕಷ್ಟು ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇನಂತಂದ್ರೆ, ಅದೇ ಗ್ರಾಮದ ಯುವಕ 23 ವರ್ಷದ ಕೃಷ್ಣ ಎಂಬಾತ ಯುವಕ ಆ ಬಾಲಕಿಗೆ ಮಾನಸಿಕವಾಗಿ ಮತ್ತೆ ಲೈಂಗಿಕವಾಗಿ ಕೂಡ ದೈಹಿಕವಾಗಿ ಕೂಡ ಕಿರುಕುಳ ನೀಡಿದ್ದಾನೆ ಅಂತ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕುರಿತು ಈಗ ಏನು ಬಾಲ್ಕಿ ತಾಲೂಕಿನ ಮೆಹಕರ್ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಕೃಷ್ಣನ ವಿರುದ್ಧ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಏನು ಆರೋಪಿ ಕೃಷ್ಣ ಮತ್ತು ಆತನ ತಂದೆ ಜೊತೆಗೆ ಇಬ್ಬರು ಆತನ ಸಹೋದರರ ವಿರುದ್ಧ ಪೋಕ್ಸೋ ಅಡಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಏನು ಆ ಬಾಲಕಿ ಇದ್ದಾಳಲ್ಲ, 13 ವರ್ಷದ ಬಾಲಕಿಗೆ ಈ ಕೃಷ್ಣ ಎಂಬಾತ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಗ್ರಾಮದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಆಕೆಗೆ ಹಿಂದ್ಗಡೆ ಹೋಗುವುದಾಗಿರ್ಬೋದು. ಜೊತೆಗೆ ಆಕೆಗೆ ಅಶ್ಲೀಲವಾಗಿ ಒಂದು ಮೆಸೇಜ್ ಕೂಡ ಮಾಡಿ ಹೀಯಾಳಿಸ್ತಾ ಇದ್ನು, ಆಕೆಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ನು ಅಂತ ಮೃತ ಬಾಲಕಿಯ ಪೋಷಕರು ಗಂಭೀರವಾದ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕುರಿತು ಈಗಾಗಲೇ ಒಂದು ಬಾಲ್ಕಿ ತಾಲೂಕಿನ ಮೆಹಕರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಆರೋಪಿ ಕೃಷ್ಣ ಏನಿದ್ದಾನೆ ಆತ ಎಸ್ಕೇಪ್ ಆಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನ ತಂದೆಗೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆ ಬಾಲಕಿಯ ಪೋಷಕರು ಆರೋಪವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಬಾಲಕಿಗೆ ಕತ್ತು ಹಿಸುಕಿ ಬಾವಿಯಲ್ಲಿ ತಳ್ಳಿ ಮಾಡಿದ್ದಾನೆ ಅನ್ನೋ ಆರೋಪ ಕೂಡ ಮಾಡ್ತಾ ಇರುವಂತದ್ದು. ಪೊಲೀಸರು ಈ ಕುರಿತು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ಕೂಡ ಇನ್ನೂ ಬಹಿರಂಗ ಆಗ್ಬೇಕಾಗಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಿವಯ್ಯ.